ಹುಬ್ಳಿ ಇದು ಸಬ್ ಜೈಲ್ ಇದ್ರೂ ಸಹ ಇಲ್ಲಿ 132 ಜನ ಕೈದಿಗಳಿದ್ದಾರೆ. ಬಹಳಷ್ಟು ಕೊಲೆ ಕೇಸ್ನಲ್ಲಿ ಇರುವಂತಹ ಜನರು, ಮತ್ತೆ ಕೆಲವು ಬಲಾತ್ಕಾರ ಕೇಸ್ನಲ್ಲಿ ಇರುವಂತಹ ಜನರು, ಮತ್ತೆ ಕಳ್ಳತನ ಕೇಸ್, ದರೋಡೆ ಕೇಸ್, ಬೇರೆ ಬೇರೆ ಕೇಸ್ನಿದ್ದಾರೆ. ಆದರೆ ನಮ್ಮ ಉದ್ದೇಶಕ್ಕೆ ಯಾರು ಇಲ್ಲಿದ್ದಾರೆ ಮತ್ತೆ ಅವರು ಇಲ್ಲಿಂದ ಹೊರಗಡೆ ಹೋದ ನಂತರ ಮತ್ತೆ ಈ ರೀತಿ ಮಾಡಬಾರ್ದು. ಕೆಲವು ಸ್ವಯಂ ಸೇವಿ ಸಂಘಟನೆಗಳು ಅವರು ಕೂಡ ಇದ್ದಾರೆ. ನಾವು ಅವ್ರಿಗೆ ಯೋಗ, ಧ್ಯಾನ ಮತ್ತು ಬೇರೆ ಬೇರೆ ಅವ್ರಿಗೆ ಸುಧಾರಣೆ ಮಾಡಲಿಕ್ಕೆ ನಾವು ಮಾಡಬಹುದು. ಮತ್ತು ಕೆಲವು ಸ್ಕಿಲ್ ಅವ್ರದ್ದು ಡೆವಲಪ್ ಮಾಡೋಕ್ಕೆ ಏನಾದರೂ ಮೆಕ್ಯಾನಿಕ್ದು ಟ್ರೈನಿಂಗ್ ಆಗಲಿ, ಎಲೆಕ್ಟ್ರಿಷಿಯನ್ದು ಟ್ರೈನಿಂಗ್ ಆಗಲಿ, ಬೇರೆ ಏನಾದರೂ ಟ್ರೈನಿಂಗ್ ಅವಶ್ಯಕತೆ ಇದ್ದರೆ ಅವ್ರಿಗೆ ನಾವು ತರಬೇತಿ ನಾವು ಅವ್ರಿಗೆ ಕೊಡ್ತೀವಿ. ಯಾಕೆಂದರೆ ಹೊರಗಡೆ ಬಂದು ಮತ್ತೆ ಅವರು ಕಳ್ಳತನ ಆಗಲಿ, ದರೋಡೆ ಆಗಲಿ ಅಥವಾ ಸುಲಿಗೆ ಆಗಲಿ ಅದು ಮಾಡೋದು ಅಥವಾ ಮತ್ತೆ ಕೊಲೆ ಟೈಪ್ ಕೇಸ್ನಲ್ಲಿ ಅವರು ಭಾಗವಹಿಸಬಾರ್ದು. ಸೊ ನಾವು ಈಗ ನಮ್ಮ ಜೈಲರ್ ಸಹಾಬುದ್ದೀನ್ ಅವರಿಗೆ ಹೇಳಿದ್ದೀವಿ, ಅವ್ರಿಗೆ ಕಡ್ಡಾಯವಾಗಿ ಎಲ್ಲರಿಗೆ ಅವರು ಎಲ್ಲ ಇದಕ್ಕೆ ಅವರು ಯೋಗ, ಧ್ಯಾನ ಎಲ್ಲ ಸ್ವಲ್ಪ ಮಾಡಿಸ್ಬೇಕು. ಮತ್ತು ಅವ್ರು ಏನಾದರೂ ರಿಫಾರ್ಮೇಷನ್ದು ಒಂದು ನಾವು ಕಾರ್ಯಕ್ರಮವನ್ನು ನಾವು ಮಾಡಬೇಕು. ಮತ್ತು ಯಾರು ಯಂಗ್ ಆಫೆಂಡರ್ಸ್ ಇದ್ದಾರೆ ಅವ್ರಿಗೆ ಪ್ರತ್ಯೇಕವಾಗಿ ಇಟ್ಕೊಳ್ಳೋದು, ಅದು ಕೂಡ ನಾವು ವ್ಯವಸ್ಥೆ ನಾವು ಇಲ್ಲಿ ಮಾಡಿದ್ದೀವಿ. ಯಾರು ಯಂಗ್ ಆಫೆಂಡರ್ಸ್ ಇದ್ದಾರೆ, ಫಸ್ಟ್ ಟೈಮ್ ಆಫೆಂಡರ್ಸ್ ಇದ್ದಾರೆ, ಅವ್ರಿಗೆ ಹಾರ್ಡ್ ಕೋರ್ ಆಫೆಂಡರ್ಸ್ ಜೊತೆಗೆ ಅವ್ರಿಗೆ ಸೇರಿಸ್ಕೊಳ್ಬಾರ್ದು, ಅದು ನಾವು ನೋಡ್ತೀವಿ. ಮತ್ತು ಈ ಮೊಬೈಲ್ ಆಗಲಿ, ಗಾಂಜಾ ಆಗಲಿ, ಇದು ಎಲ್ಲ ವ್ಯವಸ್ಥೆ ಅದು ನಾವು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಅದು ನಾವು ತಾಕೀತು ಮಾಡಿದ್ದೀವಿ. ಮತ್ತು ಈಗ ನಾವು ನಮ್ಮ ಕಾರಾಗೃಹಗಳಲ್ಲಿ NDPS ಯಾರು ಗಾಂಜಾ ಅಥವಾ ಮಾದಕ ವಸ್ತು ಏನಾದರೂ ಸೇವನೆ ಮಾಡಿದರೆ ಅದರ ಸಲುವಾಗಿ ಯಾವಾಗ ಅವರು ಇಲ್ಲಿ ಬರ್ತಾರೆ ಅಡ್ಮಿಷನ್ ಸಲುವಾಗಿ ನಾವು ಅವ್ರಿಗೆ ಟೆಸ್ಟ್ ಈಗ ಮಾಡಿಸ್ತೀವಿ. ಈ ಮುಂದಿನ 1 ವಾರ 10 ದಿವಸ ಒಳಗಡೆ ನಾವು ಇದು ಪದ್ಧತಿ ನಾವು ಮಾಡ್ತೀವಿ. ಯಾರು ಇಲ್ಲಿ ಬರ್ತಾರೆ ಅವ್ರದ್ದು ಟೆಸ್ಟ್, ಯಾರು ಇಲ್ಲಿಂದ ಹೋಗ್ತಾರೆ ಆ ಹೋಗುವಾಗ ಕೂಡ ಟೆಸ್ಟ್ ಮಾಡಿಸ್ತೀವಿ. ಅಕಸ್ಮಾತ್ ಯಾರು ಅಪ್ಪಿತಪ್ಪಿಕ್ಕಿಲ್ಲ ಇಲ್ಲಿ ಏನಾದರೂ ಕದ್ದು ಮುಚ್ಕೊಂಡು ಮಾಡಿದರೆ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ, ಅದು ನಾವು ನೋಡ್ತೀವಿ. ಮತ್ತು ನಡುವೆ ರ್ಯಾಂಡಮ್ ಆಗಿ ಯಾರು ಜೈಲಿನಲ್ಲಿ ಇರ್ತಾರೆ ಅವ್ರದ್ದು ನಾವು ಚೆಕಿಂಗ್ ನಾವು ಮಾಡಿಸ್ತೀವಿ. ಅವ್ರದ್ದು ಏನಾದರೂ ಮಾದಕ ದ್ರವ್ಯದ ಸೇವನೆ ಏನಾದರೂ ಮಾಡಿದ್ದಾರೆ ಅಥವಾ ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇದರ ಸಲುವಾಗಿ ಕೂಡ ನಾವು ಗಮನ ಹರಿಸಿದ್ದೀವಿ. ಯಾಕೆಂದರೆ ಬಹಳಷ್ಟು ಕೈದಿಗಳು ಅವರು ಅಡಿಕ್ಟೆಡ್ ಇರ್ತಾರೆ. ಸೊ ನಾವು ಇದು ಮಾದಕ ದ್ರವ್ಯದ ಸೇವನೆ ಮತ್ತು ಈ ರೀತಿ ಏನಿದ್ದಕ್ಕೆ ಇದು ಕಾಂಟ್ರಾಬ್ಯಾಂಡ್ ಐಟಮ್ಸ್ದು ಸಾಗಾಣಿಕೆ ಏನಿದೆ ಅದು ನಾವು ನಿಲ್ಲಿಸಲಿಕ್ಕೆ ಅದು ನಾವು ಕ್ರಮ ಏನಿದ್ದಕ್ಕೆ ನಾವು ಇಫೆಕ್ಟಿವ್ ರೀತಿಯಲ್ಲಿ ಪರಿಣಾಮಕಾರಿ ರೀತಿಯಲ್ಲಿ ನಾವು ತಗೊಳ್ತೀವಿ. ಮತ್ತು ಬೇರೆ ನಾವು ಅದಕ್ಕೆ ನಾವು ಕರೆಕ್ಷನಲ್ ಸರ್ವಿಸೇಜ್ ಏನಿದೆ ಅದರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಡ್ತಾ ಇದ್ದೀವಿ. ಒಂದು ಇದಕ್ಕೆ ಕೈದಿಗಳು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು, ರೂಲ್ಸ್ ಫಾಲೋ ಮಾಡಬೇಕು, ನಮ್ಮ ಸ್ಟಾಫ್ಗಳು ಕೂಡ ರೂಲ್ಸ್ ಫಾಲೋ ಮಾಡಿಸ್ಬೇಕು. ಅದರ ಜೊತೆಗೆ ಅವರು ಯಾರು ಅಪರಾಧಿಗಳು ಇದ್ದಾರೆ ಅವರು ನಾಳೆ ಯಾವಾಗ ವಾಪಸ್ ಅವರು ಇಲ್ಲಿಂದ ಹೊರಗಡೆ ಬರ್ತಾರೆ, ಸೊ ಒಂದು ಬೆಟರ್ ಹ್ಯೂಮನ್ ಬೀಯಿಂಗ್ ಆಗಿ ಅವರು ಹೊರಗಡೆ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ನಾವು ಮಾಡ್ತೀವಿ. ಇಲ್ಲ, 1 ವಾರ ನಂತರ ಈಗ ನಾವು ಸ್ಟಾರ್ಟ್ ಇಲ್ಲ, 1 ವಾರ ಒಳಗಡೆ ಇದು ಪದ್ಧತಿ ನಾವು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಕಡೆ. ಅದು ಕಂಟಿನ್ಯೂಸ್ ಇರುತ್ತೆ. ಅದು ಕಂಟಿನ್ಯೂಸ್ ಇದೆ, ಅದು 1 ವಾರ ಇಲ್ಲ. ಆನಂತರ ಯಾರು ಜೈಲಿಗೆ ಬರ್ತಾನೆ ಅವ್ರದ್ದು ಇಲ್ಲ ಇದು NDPS ಟೆಸ್ಟ್ ಆಗುತ್ತೆ. ಅವನು ಏನಾದರೂ ಮದ್ದು ಸೇವನೆ ಮಾಡಿದ್ದಾನೆ ಮಾಡ್ಕೊಂಡು ಪ್ರತಿಯೊಂದು ಅದು ಆಗುತ್ತೆ. ಸರ್, ಹುಬ್ಬಳ್ಳಿ ಅಷ್ಟಲ್ಲ, ಬೇರೆ ರಾಜ್ಯಾದ್ಯಂತ ಸಾಕಷ್ಟು ಇಲ್ಲಿಗಳ ಚಟುವಟಿಕೆ ಜೈಲುಗಳು ಇರ್ತಾ ಇದ್ದಾವೆ. ನೀವು ಹೇಳ್ತಾ ಇದ್ರೆ ಕಡಿವಾಣ ಹಾಕೋದು ಕಂಟ್ರೋಲ್ ಆಗ್ತಾ ಇಲ್ಲ. ಅಲ್ಲ, ಹುಬ್ಳಿಯಲ್ಲಿ ಏನಾಗಿದೆ? ಹುಬ್ಳಿಯಲ್ಲಿ ಕೈದಿಗಳು ವಿಡಿಯೋ ಕಾಲ್ ಮಾಡಿ ಯಾವಾಗ? 1 ವೀಕ್ ಹಿಂದ್ಗಡೆ ಆಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಏನಾಗಿದೆ? ಧಾರವಾಡ ಜಿಲ್ಲೆಯಲ್ಲಿ ಏನಾಗಿದೆ? ವಿಡಿಯೋ ಕಾಲ್ ಮಾಡಿದ್ದಾರೆ ರೌಡಿ ಶೀಟರ್. ಯಾವಾಗ? ಸುಮಾರು ಒಂದು 6 ತಿಂಗಳೇನು ಆಯ್ತು ಸರ್. ನೋಡಿ, ಈಗ ನೀವು ಹಿಂದಿಂದ ನಮಗೆ ಕಥೆ ಬೇಡ. ನೋಡಿ, ಈಗ ಅಲ್ಲ, ಯಾವಾಗ ಅದು ಆರ್ತಿ ಏನಿಲ್ಲ. ಅಲ್ಲಿ ನೋಡಿ, ನಾವು ಟ್ರಾನ್ಸ್ಫರ್ ನಾವು ಬೇರೆ ವಿಷಯ ಸಲುವಾಗಿ ನಾವು ಮಾಡ್ತೀವಿ, ಗೊತ್ತಾಯ್ತಾ? ಅದು ನಿಮಗೆ ಎಲ್ಲ ಕಾರಣ ಅದು ಹೇಳಕ್ಕೆ ಆಗಲ್ಲ. ಅದಕ್ಕೆ ನೀವು ಅನಾವಶ್ಯಕವಾಗಿ ಗಲಾಟೆ ಆಗ್ತಾ ಇದೆ. ನೀವೇ ಆರ್ತಿ ಒಂದು ಮಾಡೋದು ಬೇಡ. ನಾನು ಕೇಳ್ತಾ ಇದ್ದೀನಿ, ಅದು ಯಾವುದೂ ಕೇಸ್ ಇಲ್ಲ. ನೀವು 15 ದಿವಸ ಹಿಂದೆ ಆಗಿದೆ, 1 ವಾರ ಆಗಿದೆ ಹಿಂದೆ, ಆರ್ತಿ ಹೇಳೋದು ಸರಿ ಇಲ್ಲ. ನಾವು ಅದಕ್ಕೆ ನೋಡಿ, ಈಗ ನಾನು ಇದು ಹೇಳ್ತಾ ಇಲ್ಲ 100% ನಿಂತು ಹೋಗಿದೆ. ಆದರೆ ನಾನು ಡೆಫಿನೆಟ್ಲಿ ಹೇಳ್ತೀನಿ, ಇದರ ಸಲುವಾಗಿ ಒಂದು ಜವಾಬ್ದಾರಿಯಿಂದ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ. ಆದರೆ ಇದಕ್ಕಿಲ್ಲ, ಇದು ನಡೀತಾ ಇದೆ ಈ ರೀತಿ ಕೂಡ ಹೇಳೋದು ನಮ್ಮ ಪ್ರಕಾರ ಅದು ಸರಿ ಆಗಲ್ಲ. ಅಲ್ಲ, ನೀವು ಏನು ಖಚಿತವಾಗಿ ಹೇಳಬೇಕು, ಯಾವಾಗ ಎಲ್ಲಿ ಆಗಿದೆ? ಇಲ್ಲೇ ಆಗಿದೆಯಾ? ತಡಿ ಸ್ವಲ್ಪ ತಡಿ ನೀವು ನಾನು ಕೇಳ್ತಾ ಇದ್ದೀನಿ ಅವ್ರಿಗೆ. ಏನು ಯಾವಾಗ?
ಅದು ಮಾಡ್ಬೋದು ಸರ್ ಲೋವತ್ತೀರಿ ಏನಾಯ್ತು ಆ 2 ವರ್ಷ ಹಿಂದೆ ಆಗಿದ್ದು ಈಗ ನಾವು ಪರ್ಮಿಷನ್ ತಗೊಂಡು ಅವರು ಮತ್ತೆ ಸಿಎಂ ಜೈಲಿಗೆ ಅಡ್ಮಿಷನ್ ಬಂದಿರ್ತಾರೆ ಅವರು. ಅದು ನೋಡಿ ಬೇರೆ ಬೇರೆ ಕಾರ್ಡರ್ ಇದೆ ಸರ್ ಇದು ಸುಳ್ಳು ಸರ್. ಮರ್ಡರ್ ಆಗಿದೆ ನವೆಂಬರ್ 13ಕ್ಕೆ ಮರ್ಡರ್ ಆಗಿದೆ ಸರ್. ಇದೇ ನವೆಂಬರ್ ಮರ್ಡರ್ ಆಗಿದೆ. ಅದೇ ಆರೋಪಿಗಳು ಪರಸ್ಪರ ಹೊಡೆದಾಡ್ಕೊಂಡಿರ್ತಾರೆ ಸರ್. ಅವ್ರನ್ನ ನಾನು ಹೇಳ್ತೀನಿ, ನಾನು ನೋಡ್ತೀನಿ ಅದು ಏನಿದೆ. ಆತೇನಾದ್ರೂ ಇದ್ರೆ ನಾವು ಯಾರು ಆರೋಪಿ ಇದ್ದಾನೆ ಅಥವಾ ಏನಾಗಿದೆ ಅದು ನಾವು ಪರಿಶೀಲನೆ ನಾವು ಮಾಡ್ತೀವಿ. ಅದೇ ನಮ್ಮ ಗಮನಕ್ಕೆ ಬಂದಿಲ್ಲ, ಮತ್ತು ಈಗ ಕೂಡ ಅವರು ಹೇಳ್ತಾ ಇದ್ದಾರೆ ಆರ್ತಿ ಏನಾಗಿಲ್ಲ, ಆದರೂ ಕೂಡ ನಾವು ಪರಿಶೀಲನೆ ನಾವು ಮಾಡ್ತೀವಿ. ಇಲ್ಲ ನೋಡಿ, ಅದು ಆರ್ತಿ ಏನಾದ್ರು ಚೆನ್ನಾಗಿದ್ದು ಆರ್ತಿಯನ್ನು ಬಂದಿಲ್ಲ. ಅಲ್ಲಲ್ಲ, ಬಹಳಷ್ಟು ಇದು ಮಾಡಿದ್ದಾರೆ, ಮೊದಲೇ ನಡೀತಾ ಇತ್ತು. ಈಗ ಕೂಡ ಸ್ವಲ್ಪ ಮಟ್ಟಿಗೆ ಇರಬಹುದು. ನಾನು ಹೇಳ್ತಾ ಇಲ್ಲ ಇದು 100% ನಿಂತು ಹೋಗಿದೆ. ಆದರೆ ಬಹಳಷ್ಟು ಕಡೆ ನಾವೀಗ ಕಡಿಮಾಣ ನಾವು ಹಾಕಿದ್ದೀವಿ. ಮುಂದೆ ಕೂಡ ನಾವು ಕಡಿಮಾಣ ಹಾಕ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.